ನಾವಿವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ತಿರುಪತಿಗೆ ಹೊರಟಿದ್ದೀವಿ. ಏಪ್ರಿಲ್ ತಿಂಗಳಲ್ಲಿ ಹೋಗ್ತಿರೋ ಮೊದಲನೇ ದರ್ಶನ. ಈ ಸರಿ ಬಂದು 300 ರೂಪಾಯಿ ಟೋಕನ್ ದರ್ಶನ ಇದೆ. ಹಾಗಾಗಿ ನಮ್ಮ ಜರ್ನಿ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನನ್ನ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ. ನೋಡಿ ಫ್ರೆಂಡ್ಸ್, ಈಗ ನಾವು 3 ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಹೊರಟಿದ್ವಿ. ಹಾಗೆ ಅಪ್ಪ ಅಮ್ಮನ ಕೂಡ ರೆಡಿ ಆಗಿದ್ದಾರೆ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೆಕ್ಸ್ಟ್ ನಾವು ಬಂದಿದ್ದು ಟ್ರೈನ್ ಹತ್ತೋಕ್ಕೋಸ್ಕರ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಇಲ್ಲಿ ನಾವು ಸೋಮನವ ಟ್ರೈನ್ಗೆ ಹೋಗ್ತಿರೋದ್ರಿಂದ ಟ್ರೈನ್ ಬಂದು 2:15ಗೆ ಬರುತ್ತೆ. ಹಾಗಾಗಿ ನಾವು ರೈಲ್ವೆ ಸ್ಟೇಷನ್ಗೆ 2 ಗಂಟೆ ಹಂಗೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಟ್ರೈನ್ ಬರ್ತಿದೆ. ಇದೇ ಸೋಮನವ ಎಕ್ಸ್ಪ್ರೆಸ್ಸು. ಇದಕ್ಕೆ ನಾವು ರಿಸರ್ವೇಷನ್ ಮಾಡಿಸಿದ್ದಕ್ಕೂ ಕೂಡ ಈಗ ಹೋಗಿ ಕೂರೋದಷ್ಟೇ. ಮತ್ತು ನಾನು ನಿಮಗೆ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಬೆಂಗಳೂರು ರೈಲ್ವೆ ಸ್ಟೇಷನಿಗೆ ಬಂದು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿಂತಾ ಕುಂತಿದ್ವಿ. ನಮಗೆ ತಿಪ್ಟೂರಲ್ಲಿ ಟ್ರೈನ್ 2:15 ಹೊರಟಿದ್ದು ಬೆಂಗಳೂರಿಗೆ 5:15ಗೆ ಬಂದಿತ್ತು. ನಾವು ತಿರುಪತಿ ಟ್ರೈನ್ ಬರೋ 6ನೇ ಪ್ಲಾಟ್ಫಾರ್ಮಿಗೆ ಬಂದು ವೆಯ್ಟಿಂಗ್ ಹಾಲಲ್ಲಿ ವೆಯ್ಟ್ ಮಾಡ್ತಾ ಕುಂತಿದ್ವಿ ಫ್ರೆಂಡ್ಸ್. ಊಟ ಇನ್ನೂ ಮಾಡಿರಲಿಲ್ಲ. ಊಟ ಟ್ರೈನಲ್ಲೇ ಮಾಡೋಣ ಅಂತ ಕಾಯ್ತಾ ಕುಂತಿದ್ವಿ. ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಗೆ ಹೋಗಬೇಕು. ಆ ಟ್ರೈನ್ ಬಂದು ನಮಗೆ 6ನೇ ಪ್ಲಾಟ್ಫಾರ್ಮಲ್ಲಿ ಬರುತ್ತೆ. ಇದೇ ನೋಡಿ ಫ್ರೆಂಡ್ಸ್, ಬೆಂಗಳೂರು ರೈಲ್ವೆ ಸ್ಟೇಷನ್. ನೋಡಿ ಫ್ರೆಂಡ್ಸ್, ಅಂತೂ ಇಂತೂ ಕಾಲ ಕಳೆಯೋ ಅಷ್ಟೊತ್ತಿಗೆ ಟ್ರೈನು ಬಂತು. ಟೈಮ್ ಕೂಡ 8:15 ಆಗಿತ್ತು. ಟ್ರೈನ್ ಬಂತು. ನಾವು ಇದಕ್ಕೂ ಕೂಡ ರಿಸರ್ವೇಷನ್ ಮಾಡಿಸ್ಕೊಂಡಿದ್ದೀವಿ. ರಿಸರ್ವೇಷನ್ ಬಂದು 3 ತಿಂಗಳು ಮುಂಚೆನೇ ಮಾಡಿಸಿದ್ವಿ. ಕೋಚ್ ಬಂದು S5ಅಲ್ಲಿದೆ. ಸೀಟು 3 ಜನಕ್ಕೂ ಒಂದೇ ಕಡೆ ಸಿಕ್ಕಿದೆ. ಹಾಗೆ ಈಗ ಹೋಗೋದು ಮತ್ತು ಆ ಕಡೆಯಿಂದ ಬರೋ ರಿಟರ್ನ್ 2 ಕೂಡ ಬುಕ್ ಮಾಡಿದ್ದಾರೆ. ಹಾಗಾಗಿ ಏನೂ ತೊಂದರೆ ಇಲ್ಲ. ಆರಾಮಾಗಿ ಹೋಗಿ ಊಟ ಮಾಡಿ ಮನಿಕೊಳ್ಳೋದಷ್ಟೇ. ನೆಕ್ಸ್ಟ್ ನಾನು ನಿಮಗೆ ತಿರುಪತಿ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇದೆ ತಿರುಪತಿ ರೈಲ್ವೆ ಸ್ಟೇಷನ್ನು. ಟ್ರೈನ್ ಬಂದು 4 ಗಂಟೆಗೆ ಬಂದಿತ್ತು. ನಾವು ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಟ್ರೈನಿಂದ ಇಳಿಯೋ ಅಷ್ಟೊತ್ತಿಗೆ 4:30 ಆಯಿತು. 4:30 ಆಗಿದ ತಕ್ಷಣ ಪ್ಲ್ಯಾನ್ ಮಾಡಿದ್ವಿ, ಈ ಸರಿ ಶ್ರೀವಾರಿ ಸ್ಟೆಪ್ಸಲ್ಲಿ ಸ್ಟೆಪ್ಸ್ ಹತ್ತೋಣ ಅಂತ. ಹಾಗಾಗಿ ನಾವು ರೈಲ್ವೆ ಸ್ಟೇಷನಿಂದ ಈಚೆ ಬಂದ್ವಿ. ಕರೆಕ್ಟಾಗಿ ಬಸ್ಸು ಕೂಡ ಬಂತು ಶ್ರೀವಾರಿ ಮೆಟ್ಲಿಗೆ ಹೋಗೋದು. ಹಾಗಾಗಿ ಶ್ರೀವಾರಿ ಮೆಟ್ಲಿಗೆ ಹೋಗೋ ಬಸ್ಸಿಗೆ ಬಂದು ಲಗೇಜ್ ಎಲ್ಲ ಹಾಕಿ ನಡ್ಕೊಂಡು ಹೋಗ್ತಿದ್ವಿ ಫ್ರೆಂಡ್ಸ್. ಇಲ್ಲಿ ಪಕ್ಕ ಏನು ಕ್ಯೂ ಲೈನ್ ಇದೆಯಲ್ಲ, ಅದು SST ಟೋಕನ್ಗೋಸ್ಕರ ನಿಂತ್ಕೊಂಡಿರೋರು. ಇಲ್ಲೂ ಕೂಡ ಬಂದರೆ ನೀವು ಟೋಕನ್ ಇಲ್ದಲೇ ಬಂದು ಕೂಡ ಇಲ್ಲಿ ಶ್ರೀವಾರಿ ಮೆಟ್ಲಲ್ಲಿ SST ಟೋಕನ್ ತಂದು ಕೂಡ ಹತ್ಬೋದು. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ, ಅಂದರೆ ಸ್ಟೆಪ್ಸ್ ಹತ್ತೋಕ್ಕಿಂತ ಮುಂಚೆ ಕೈಯೆಲ್ಲ ಹೊಡೆದು ಪೂಜೆ ಮಾಡೋವಂಥ ಸ್ಥಳ. ಅಲ್ಪಿರಿಯಿಂದ ಅದೇ ಥರ ಕೂಡ ಶ್ರೀವಾರಿ ಮೆಟ್ಲಲ್ಲೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಎಲ್ಲ ನಾವು ಅನ್ಕಾಯಿ ತೊಗೊಬಂದು ಪೂಜೆ ಮಾಡಿ ಮುಂದೆ ಹೊರಟ್ವಿ ಫ್ರೆಂಡ್ಸ್. ಇಲ್ಲಿ ಶಂಖಚಕ್ರ ನಾಮ ಇದೆ, ಇದಕ್ಕೆಲ್ಲ ಪೂಜೆ ಮಾಡ್ಕೊತ ನಾವು ಮುಂದೆ ಹೊರಟ್ವಿ. ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸಿ ಮುಂದೆ ಬಂದರೆ ಫ್ರೆಂಡ್ಸ್, ವೆಂಕಟೇಶ್ವರ ಸ್ವಾಮಿದು ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಸ್ವಾಮಿನ ದರ್ಶನ ಮಾಡ್ಕೊತ ನಾವು ಮುಂದೆ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನ. ಇಲ್ಲಿ ಕೂಡ ಪೂಜೆ ಮುಗಿಸ್ಕೊತ ಮುಂದೆ ಹೊರಟ್ವಿ. ಇವಾಗ ನಮಗೆ ಸಿಕ್ಕಿರೋದು ಬಂದು ಇದು ಚೆಕಿಂಗ್ ಪಾಯಿಂಟು. ಇಲ್ಲಿ ನೀವು ಯಾವುದೇ ಥರದ ಪ್ಲಾಸ್ಟಿಕ್ ಐಟಮ್ಸ್, ವಾಟರ್ ಬಾಟಲ್ ಏನೇನಾದ್ರು ತಂದಿದ್ರೆ ಎಲ್ಲ ಕಿತ್ತಿ ಡಸ್ಟ್ಬಿನಲ್ಲಿ ಹಾಕ್ತಾರೆ. ಹಾಗಾಗಿ ಯಾರೂ ಪ್ಲಾಸ್ಟಿಕ್ನ ಯೂಸ್ ಮಾಡೋಗಿಲ್ಲ ಶ್ರೀವಾರಿ ಸ್ಟೆಪ್ಸಲ್ಲಿ. ಏನಿದ್ರು ಸ್ಟೀಲ್ ಬಾಟಲ್ಸ್ನ ಕ್ಯಾರಿ ಮಾಡಿ, ಇಲ್ಲ ಗ್ಲಾಸ್ ಬಾಟಲ್ ಸಿಗುತ್ತೆ ಅಲ್ಲೇ, ಗ್ಲಾಸ್ ಬಾಟಲ್ನ ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ ಬಾಟಲಿದ್ದರೆ ಅವರು ಚೆಕ್ ಮಾಡಿ ಎಲ್ಲ ಡಸ್ಟ್ಬಿನಲ್ಲಿ ಹಾಕ್ತಾರೆ. ಅದಾದಮೇಲೆ ನೆಕ್ಸ್ಟ್ ಫ್ರೆಂಡ್ಸ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಸ್ಟೆಪ್ಸು ನಮಗೆ ಶುರುವಾಗುತ್ತೆ. ಶ್ರೀವಾರಿಲಿ ಸ್ಟೆಪ್ಸ್ ಬಂದು 2388 ಸ್ಟೆಪ್ಸ್ ಇದೆ. ಕಿಲೋಮೀಟ್ರ್ ಬಂದು 2.1 ಕಿಲೋಮೀಟರ್ ಆಗುತ್ತೆ. ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ 7 ಆಗಿತ್ತು. ನೋಡೋಣ ಫ್ರೆಂಡ್ಸ್, ಈ ಸರಿ ನಾವು ಸ್ಟೆಪ್ಸ್ನ ಎಷ್ಟೊತ್ತಿಗೆ ಹತ್ತೀವಿ ಅಂತ. ಹೋದ ಸರಿ ನಾವು ಸ್ಟೆಪ್ಸ್ ಹತ್ತಿರಲಿಲ್ಲ, ಯಾಕಂದರೆ ಹೋದ ಸರಿ ಕಲ್ಯಾಣೋತ್ಸವ ಸೇವೆ ಇತ್ತು ಅಂತ ಕಾರಣದಿಂದ
ನಾವು ಸ್ಟೆಪ್ಸ್ ಹತ್ತೋಕ್ಕಾಗಿರಲಿಲ್ಲ. ಹಾಗಾಗಿ ಈ ಸರಿ ಮೆಟ್ಲು ಹತ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಬಟ್ ಅಲ್ಪಿರಿ ಹತ್ತೋದು ಶ್ರೀವಾರಿ ಹತ್ತೋದು ಅಂತ ಕನ್ಫ್ಯೂಸಲ್ಲಿದ್ದಾಗ ನಮಗೊಂದು ಪ್ಲ್ಯಾನ್ ನೋಡಿತ್ತು. ಶ್ರೀವಾರಿಲಿ ಹತ್ವಿ ಬೇಗ ಹೋಗಿ ರೂಮ್ ತೊಗೊಂಡು ಎಲ್ಲ ಮಾಡಿಕೊಂಡು ನಾವು ದರ್ಶನಕ್ಕೆ ಹೋಗಬೇಕು ಅಂತ. ಹಾಗಾಗಿ ಶ್ರೀವಾರಿ ಸ್ಟೆಪ್ಸಲ್ಲಿ ಹತ್ತೋಣ ಅಂತ ಡಿಸೈಡ್ ಆಗಿ ಶ್ರೀವಾರಿ ಸ್ಟೆಪ್ಸಲ್ಲೇ ಹತ್ಕೊತ ಹೋಗ್ತಿದ್ದೀವಿ ಫ್ರೆಂಡ್ಸ್. ಈ ಸರಿ ನಮಗೆ ಟಿಕೆಟ್ ಬಂದು 300 ರೂಪಾಯಿ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ. ಈಗ 300 ರೂಪಾಯಿ ಟಿಕೆಟು ಕೂಡ ತುಂಬಾ ಮುಂದೆ ಹೋಗಿದೆ. 3 ತಿಂಗಳು ಮುಂಚೆನೇ ಬಿಡ್ತಿದ್ದಾರೆ. ನಾವು ಇದನ್ನು ಬುಕ್ ಮಾಡಿದಾಗ ಬಂದು ನಾವು ಫೆಬ್ರವರಿ ತಿಂಗಳಲ್ಲಿ ಬುಕ್ ಮಾಡಿದ್ದು ಅನಿಸುತ್ತೆ. ಹಾಗಾಗಿ ನಮಗೆ ಏಪ್ರಿಲ್ ತಿಂಗಳಲ್ಲಿ ಟಿಕೆಟ್ ಸಿಕ್ಕಿತ್ತು. ಮತ್ತು ನಾವು ಮೇ ತಿಂಗಳಿಗೆ ಬುಕ್ ಮಾಡಿಲ್ಲ. ಯಾಕಂದರೆ ನಾವು ನಂದು ಮೇ ತಿಂಗಳಲ್ಲಿ ಎಕ್ಸಾಮ್ ಡೇಟ್ ಇದೆ. ಹಾಗಾಗಿ ಮೇ ತಿಂಗಳಲ್ಲಿ ಯಾವಾಗ ಟೈಮ್ ಸಿಗುತ್ತೋ ಹೋಗೋಣ, ಎಲ್ಲ SST ಟೋಕನ್ ತೊಗೊಂಡು ಹೋಗೋಣ ಅಂತ ಸುಮ್ಮನಾಗಿದ್ದೀವಿ. ಮತ್ತು ನಾವು ಜೂನ್ ತಿಂಗಳಿಗೂ ಕೂಡ ಅಪ್ಡೇಟ್ ಇದ್ದೀವಿ. ಅಂದರೆ 300 ರೂಪಾಯಿ ಟಿಕೆಟ್ನೇ ನಾವು ಬುಕ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನೋಡಿ ಫ್ರೆಂಡ್ಸ್, ನಮ್ಮ ದರ್ಶನದ ಸ್ಥಿತಿ ಈ ಥರ ಇದೆ. ನಾವು ಈ ಸರಿ 2 ದರ್ಶನ ಸಿಗ್ಬೋದು ಅಂತ ಹೋಗಿದ್ವಿ. ಬಟ್ SST ಟೋಕನ್ ತಗೊಳಕ್ಕೆ ಹೋದಾಗ ಅಲ್ಲಿ ನೀವು ಬಂದು ಇನ್ನೂ 1 ಮಂತ್ ಆಗಿಲ್ಲ, SST ಟೋಕನ್ ಸಿಗೋಲ್ಲ ಅಂತ ಹೇಳಿದ್ರು. ಸಿಕ್ಕಿದ್ರೆ 2 ಸರಿ ದರ್ಶನ ಮಾಡೋವಂಥ ಅವಕಾಶ ಸಿಗ್ತಿತ್ತು ನಮಗೆ. ಈ ಸರಿ ನಾವು ಆ ಭಾಗ್ಯನ ಕಳ್ಕೊಂಡ್ವಿ ಫ್ರೆಂಡ್ಸ್. ಈಗಂತೂ 300 ರೂಪಾಯಿ ಟಿಕೆಟ್ಗೆ ತುಂಬಾ ಡಿಮ್ಯಾಂಡ್ ಆಗಿಬಿಟ್ಟಿದೆ. ಬುಕ್ ಮಾಡೋಕ್ಕಂತ ಓಪನ್ ಮಾಡಿದ್ರೆ 10 ಗಂಟೆಗೆ ಬಿಟ್ಟರೆ ಒಂದು 10 ಸೆಕೆಂಡ್ಸ್ ಇರಲ್ಲ ಅನ್ಸುತ್ತೆ ಟಿಕೆಟ್. ಅಷ್ಟು ಬೇಗ ಎಲ್ಲ ಕ್ಲೋಸ್ ಆಗ್ತಿದೆ. ತುಂಬಾ ಹೈಲಿ ಡಿಮ್ಯಾಂಡ್ ಇದೆ. ಹಾಗಾಗಿ ಟಿಕೆಟಿಂದು ಈ ಥರ ಇದೆ ನೋಡಿ ಫ್ರೆಂಡ್ಸ್. ಆಮೇಲೆ ಶ್ರೀವಾರಿ ಸ್ಟೆಪ್ಸಲ್ಲಿ ಕೂಡ ಈ ಥರ ಕರ್ಪೂರ ಹಚ್ಚೋರು ಮತ್ತು ಅರಿಶಿನ ಕುಂಕುಮ ಹಚ್ಚೋರು ತುಂಬಾ ಜನ ಸಿಗ್ತಾರೆ. ಅವ್ರನ್ನ ನೋಡಿದಾಗ ನಮಗೂ ಕೂಡ ಇನ್ಸ್ಪಿರೇಷನ್ ಬರುತ್ತೆ. ಅವರು ಆ ಥರ ಹತ್ತಬೇಕಾದ್ರೆ ನಾವು ಕೂಡ ಆರಾಮಾಗಿ ಹತ್ಬೋದು ಅಂತ. ಆ ಥರದನ್ನೆಲ್ಲ ನೋಡ್ಕೊಂಡು ಹತ್ತೋಕ್ಕೆ ತುಂಬಾ ಖುಷಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಶ್ರೀವಾರಿ ಸ್ಟೆಪ್ಸಲ್ಲಿ ಏನೊಂದು ಬೆನಿಫಿಟ್ಸ್ ಅಂದರೆ ತುಂಬಾ ಗ್ರೀನ್ ನೇಚರ್ ಇದೆ. ಆರಾಮಾಗಿ ಗಾಳಿ ಬೀಸುತ್ತೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಈ ನೋಡಿ ಫ್ರೆಂಡ್ಸ್, ಈ ಥರ ಇದೆ ನೇಚರು. ತುಂಬಾ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ ನೇಚರ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿತ್ತು. ಬನ್ನಿ ಫ್ರೆಂಡ್ಸ್, ಹಿಂಗೆ ಮುಂದೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಶ್ರೀವಾರಿ ಸ್ಟೆಪ್ಸಲ್ಲಿ ಫಸ್ಟ್ನೇ ಮಂಟಪ. ಈ ಮಂಟಪದ ಹೆಸರೇ ಫಸ್ಟ್ನೇ ಮಂಟಪ ಅಂತ ಇದೆ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 429 ಸ್ಟೆಪ್ಸ್ನ ಮುಗಿಸಿರ್ತೀವಿ. ಅಂದರೆ ಫಸ್ಟ್ನೇ ಮಂಟಪ ಸಿಗೋ ಅಷ್ಟೊತ್ತಿಗೆ ಇಷ್ಟು ಮುಗಿಸಿ ನಾವು ಮುಂದೆ ಇನ್ನೂ ನಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ, ಬೋರ್ಡ್ ಕೂಡ ಇದೆ. ಇಲ್ಲೂ ಅಷ್ಟೇ ವಾಶ್ರೂಮ್ ವ್ಯವಸ್ಥೆ ಎಲ್ಲ ಇದೆ. ಕುಡಿಯೋಕ್ಕೂ ನೀರಿಂದು ಸ್ವಲ್ಪ ದೂರದಲ್ಲೇ ನೆಲ್ಲಿ ಎಲ್ಲ ಇಟ್ಟಿದ್ದಾರೆ. ಆರಾಮಾಗಿ ವಾಟರ್ ಕ್ಯಾನಲ್ಲಿ ನೀರು ಇಟ್ಕೊತ ಎಲ್ಲ ಹೋಗ್ಬೋದು. ವಾಶ್ರೂಮ್ಗೂ ಫೆಸಿಲಿಟಿ ಇದೆ, ಏನಕ್ಕೂ ತೊಂದರೆ ಇಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಆದರೆ ಏನಂದರೆ ಒಂದು ಅಂಗಡಿ ಇಲ್ಲ ಫ್ರೆಂಡ್ಸ್, ಅದೇ ಒಂದು ಬೇಜಾರು. ಅಂಗಡಿಗಳು ನಮಗೆ ಕಡಿಮೆ ಸಿಗೋದೇ ಇಲ್ಲ, ಒಂದು ಅಂಗಡಿನೇ ಇಲ್ಲ. ಹಾಗಾಗಿ ನಿಮಗೆ ಏನೇನು ತಿನ್ಬೇಕು ಅನಿಸುತ್ತೋ ಅದೆಲ್ಲ ತೊಗೊಂಡೇ ಬಂದಿರಿ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ಅಂಗಡಿಗಳೇನು ಸಿಗಲ್ಲ. ಹಾಗಾಗಿ ನಮ್ಗೆ ಏನೇನು ಬೇಕೋ ಅದೆಲ್ಲ ನಾವೇ ಕೆಳಗಡೆಯಿಂದ ತೊಗೊಬಂದರೆ ಆಯಿತು. ನಾವು ಮೆಟ್ಲಲ್ಲಿ
ಟೈಮ್ ಸಿಕ್ಕರೆ ತಿನ್ನೋಣ ಅಂತ ಚಪಾತಿ ಕೂಡ ಎತ್ಕೊಂಬಂದಿದ್ವಿ. ಬಟ್ ನಮಗೆ ತಿನ್ನೋಕ್ಕೆ ಎಲ್ಲೂ ಆಗಲಿಲ್ಲ, ತಿನ್ನೋಕ್ಕೂ ಟೈಮ್ ಸಿಗಲಿಲ್ಲ, ಹಾಗಾಗಿ ತಿನ್ನಲಿಲ್ಲ. ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಸ್ಟೆಪ್ಸ್ ಈ ಥರ ಇದೆ. ಅಂದರೆ ನೀವು ಕೂಡ ಎರಡೆರಡು ದರ್ಶನ ನಮ್ಮ ಥರ ಮಾಡ್ಬೋದು. ಈಗ ಸಪೋಸ್ ನೀವು ನೆಕ್ಸ್ಟ್ ಮಂತ್ ಬುಕ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ರಿ, 300 ರೂಪಾಯಿ ಟಿಕೆಟ್ನ. ಈಗ ನೀವು ಹೋಗಿರ್ತೀರ, ಟ್ರೈನ್ ಬಂದು ಈಗ ಬೆಂಗಳೂರು ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಸು ಟ್ರೈನು ತಿರುಪತಿಗೆ 3:30 ಅಥವಾ 4 ಗಂಟೆಗೆ ಬರುತ್ತೆ ಬೆಳಗಿನ ಜಾವ. ಬಂದಿದ ತಕ್ಷಣ ರೈಲ್ವೆ ಸ್ಟೇಷನ್ ಪಕ್ಕನೇ ಇರೋ ವಿಷ್ಣು ನಿವಾಸಂ ಹತ್ರ ಹೋದರೆ ಅಲ್ಲಿ ಟೋಕನ್ನ ಕೊಡ್ತಾ ಇರ್ತಾರೆ. ಅಂದರೆ ಮಾರನೇ ದಿವಸ ಬೆಳಗಿನ ಜಾವಕ್ಕೆ ನಮಗೆ ಟಿಕೆಟ್ ಸಿಗುತ್ತೆ. ಆರಾಮಾಗಿ ಟೋಕನ್ ತೊಗೊಂಡು ನಾವು ಬೆಟ್ಟದ ಮೇಲೆ ಹೋಗಿ ಫಸ್ಟ್ ನಮ್ಮ 300 ರೂಪಾಯಿ ಟೋಕನ್ ಏನಿರುತ್ತಲ್ಲ ಅದ್ರ ದರ್ಶನ ಮುಗಿಸಿ, ಅದ್ರ ಮಾರನೇ ದಿವಸ ಇದ್ದು ನಾವು ಇದೇ SST ಟೋಕನ್ ತೊಗೊಂಡಿರ್ತೀವಲ್ಲ ಅದ್ರ ದರ್ಶನ ಕೂಡ ಮುಗಿಸ್ಕೋಬೋದು. ಈ ರೀತಿಯಾಗಿ ನೀವು ಕೂಡ ಎರಡೆರಡು ದರ್ಶನ ಮಾಡೋ ಭಾಗ್ಯನ ಪಡ್ಕೊಳ್ಳಿ. ಯಾರಿಗೆಲ್ಲ ಎರಡೆರಡು ದರ್ಶನ ಮಾಡಬೇಕಂತ ಆಸೆ ಇದೆ, ಈಗ ನಾನು ಏನು ಹೇಳಿದ್ನಲ್ಲ ಅದನ್ನು ಫಾಲೋ ಮಾಡಿದರೆ ನೀವು ಎರಡೆರಡು ದರ್ಶನ ಕೂಡ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಕೂಡ ದರ್ಶನ ಮಾಡ್ಬೋದು ತಿರುಮಲದಲ್ಲಿ. ನೋಡಿ ಫ್ರೆಂಡ್ಸ್, ಅಂತೂ ಇಂತೂ ಇದು ಮಿಡಲ್ ಪಾಯಿಂಟಿಗೆ ಬಂದ್ವಿ. ಮಿಡಲ್ ಪಾಯಿಂಟ್ ಅಂದರೆ ನಾವು ಕೆಳಗಡೆ SST ಟೋಕನ್ ತೊಗೊಂಡಿರ್ತೀವಿ, ಅಂದರೆ ಕೊಟ್ಟಿರ್ತಾರಲ್ವ ಶ್ರೀವಾರಿ ಸ್ಟೆಪ್ಸಲ್ಲಿ, ಅದನ್ನು ಈ ಕೌಂಟ್ರ್ ಹತ್ರ ಬಂದು ನಾವು ಸ್ಕ್ಯಾನ್ ಮಾಡಿಸಿದ್ರೆ ಆ ಟೋಕನ್ನು ವ್ಯಾಲಿಡ್ಡು. ಅಂದರೆ ನೀವು ದರ್ಶನಕ್ಕೆ ಹೊಡೆದಾಗ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ನೀವು ಇಲ್ಲೇ ತೊಗೊಂಡಿದ್ದೀರಂತ. ಅವಾಗ ಮಾತ್ರ ನಿಮ್ಗೆ ಟಿಕೆಟ್ಗೆ ಒಂದು ಲಾಡು ಫ್ರೀಯಾಗಿ ಬರುತ್ತೆ. ಆಮೇಲೆ ದರ್ಶನಕ್ಕೂ ಕೂಡ ಬಿಡ್ತಾರೆ. ಇಲ್ಲಿ ಸ್ಕ್ಯಾನ್ ಮಾಡಿಸ್ತಾರೆ ತಗೊಂಡೋದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ, ಅದು ಏನಕ್ಕೂ ವ್ಯಾಲ್ಯೂ ಇಲ್ದಂಗೆ ಆಗುತ್ತೆ ಟೋಕನ್ನು. ಹಾಗಾಗಿ ಯಾರೆಲ್ಲ ಶ್ರೀವಾರಿ ಸ್ಟೆಪ್ಸಲ್ಲಿ ಅಲ್ಲಿ ಟೋಕನ್ ತೊಗೊಂಡಿರ್ತೀರೋ ಈ ಮಿಡಲ್ ಪಾಯಿಂಟಿಗೆ ಬಂದಾಗ ದಯವಿಟ್ಟು ಸ್ಕ್ಯಾನ್ ಮಾಡಿಸ್ಬಿಟ್ಟೆ ಮುಂದೆ ತೊಗೊಂಡೋಗಿ ಟೋಕನ್ನು. ಅವಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಕೂಡ ಇರುತ್ತೆ. ನೋಡಿ ಫ್ರೆಂಡ್ಸ್, ನೇಚರ್ ವ್ಯೂ ಎಷ್ಟು ಚೆನ್ನಾಗಿದೆ, ಬೆಟ್ಟ ಎಲ್ಲ ಈ ಥರ ಕಾಣ್ತಿದೆ. ಇಲ್ಲಿಂದ ಅಂತೂ ಸ್ಟೆಪ್ಸು ತುಂಬಾ ಎತ್ತರ ಆಯಿತು, ಹತ್ತಕ್ಕಂತೂ ಸಿಕ್ಕಾಬಟ್ಟೆ ಸುಸ್ತಾಯಿತು, ಸೆಕೆನೂ ಆಗ್ತಾಯಿತ್ತು. ನಾವು ಹಾಗೂ ಸುಸ್ತಾಗುತ್ತೆ ಅಂತ ಕೂಡ ನಾವು ಗ್ಲೂಕೋಸ್ ಪೌಡ್ರನ್ನು ಕೂಡ ತಗೊಂಡೋಗಿದ್ವಿ. ಗ್ಲೂಕೋಸ್ ತಿನ್ಕೊತ ಹತ್ತಿದ್ರೂ ತುಂಬಾ ಸುಸ್ತಾಯಿತು ಫ್ರೆಂಡ್ಸ್. ನೋಡಿ 1500 ಸ್ಟೆಪ್ಸಿಗೆ ಇಷ್ಟು ಸೆಕೆ, ಮತ್ತು ಏನು ಒಂದು 7:30 ಕಾಲಷ್ಟೊತ್ತಿಗೆಲ್ಲ ಬಿಸಿಲು ಬರ್ತಿತ್ತು, ತುಂಬಾ ಸೆಕೆ ಆಗ್ತಿತ್ತು. ತುಂಬಾ ಈ ಸರಿನೇ ಫ್ರೆಂಡ್ಸ್ ಅಷ್ಟೊಂದು ಸುಸ್ತು ಮತ್ತು ಸೆಕೆ ಕೂಡ ಆಗಿತ್ತು. ಹಿಂಗೆ ಎಲ್ಲರೂ ಕೂಡ ಸ್ಟೆಪ್ಸ್ ನಿಧಾನಕ್ಕೆ ಹತ್ತುತ್ತಾ ಇದ್ದರು.
ಫ್ರೆಂಡ್ಸ್, ಅಷ್ಟು ಸ್ಟೆಪ್ ಹತ್ತು ಬರೋ ಅಷ್ಟೊತ್ತಿಗೆ ಇಷ್ಟು ಸ್ವೆಟ್ ಆಗಿತ್ತು. ತುಂಬಾ ಬಿಸಿಲು, ತುಂಬಾ ಸೆಕೆ, ಗಾಳಿ ಬೀಸ್ತಾ ಇರಲಿಲ್ಲ. ಈ ಸರಿ ಅಂತೂ ತುಂಬಾ ಕಷ್ಟ ಆಯಿತು ಮೆಟ್ಲತ್ತೋದು. ಬಿಸಿಲು ನೋಡಿ ಫ್ರೆಂಡ್ಸ್ ಹೆಂಗಿದೆ, ಟೈಮಲ್ಲೇ 7:45 8 ಗಂಟೆ ಆಗ್ತಿದೆ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸ್ಟೆಪ್ಸ್ ಬಂದು 2300 ಸ್ಟೆಪ್ಸ್ ಕಂಪ್ಲೀಟ್ ಆಗಿತ್ತು. ಇನ್ನು 88 ಮೆಟ್ಲು ಹತ್ತಿದ್ರೆ ನಮ್ಮ ಶ್ರೀವಾರಿ ಪಾದಯಾತ್ರೆ ಮುಗಿಯುತ್ತೆ. ಅಂದರೆ ಮೆಟ್ಲು ಹತ್ತಿರೋದು ಇಲ್ಲಿಂದ ತುಂಬ ಎತ್ತರನೇ ಇದೆ ಫ್ರೆಂಡ್ಸ್. ಸ್ವಲ್ಪ ಮೇಲೆ ಹೋದರೆ ಈ ಗೇಟ್ ಬಿಟ್ಟು ಮುಂದೆ ಹೋದರೆ ಇನ್ನೊಂದು ಸ್ವಲ್ಪ ದೂರದಲ್ಲೇ ಎಂಡಿಂಗ್ ಸಿಗುತ್ತೆ. ನಾವು ಮೆಟ್ಲು ಮುಗಿಸಿ ನೆಕ್ಸ್ಟು ಲಗೇಜ್ ಇಸ್ಕೊಳ್ಳೋ ಕೌಂಟ್ರ್ ಕೂಡ ಇದೆ. ನೋಡಿ, ಇಲ್ಲಿಗೆ 2250 ಮೆಟ್ಲು, ಇನ್ನು 300 ಮೆಟ್ಲು ಅಂದ್ಕೊಳ್ಳೋಣ. ಇನ್ನು 88 ಮೆಟ್ಲು ಹತ್ತಿದ್ರೆ ಎಂಡಿಂಗ್ ಸಿಗುತ್ತೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಈ ವಿಡಿಯೋನ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟು ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ ಎಲ್ಲದಕ್ಕೂ ಪ್ರೋತ್ಸಾಹ ನೀಡಿ ಫ್ರೆಂಡ್ಸ್. ಅಂತೂ ಇಂತೂ 7 ಗಂಟೆಲಿ ಹತ್ತೋಕ್ಕೆ ಶುರು ಮಾಡಿದ್ದಕ್ಕೆ 8 ಗಂಟೆ ಅಷ್ಟೊತ್ತಿಗೆ ಮೇಲೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಇದೇ ಎಂಡಿಂಗ್ ಪಾಯಿಂಟು. ಇಲ್ಲೂ ಕೂಡ ಕೈ ಮುಕ್ಕೊಂತ ನಮ್ಮ ಹಚ್ಚಿ ನಮ್ಮ ಪಾದಯಾತ್ರೆನ ನಾವು ಎಂಡ್ ಮಾಡಬೇಕು. ನಾವು ಇಲ್ಲೆಲ್ಲ ನಮಸ್ಕಾರ ಮಾಡ್ಕೊತ ಮುಂದೆ ಹೊರಟ್ವಿ. ನೋಡಿ, ಇದೆ ಮಂಟಪ. ಲಾಸ್ಟ್ ಎಂಡಿಂಗ್ ಸ್ಟೆಪ್ಸಲ್ಲಿ ಮಂಟಪ ಈ ಥರ ಎಲ್ಲ ಇದೆ. ಜನ ಎಲ್ಲ ಮೆಟ್ಲತ್ತು ಬಂದು ಸುಸ್ತಾಗಿ ಕೂತ್ಕೊಂಡಿದ್ರು. ನಾವು ಲಗೇಜ್ ಇಸ್ಕೊಳ್ಳೋಣ ಅಂತ ಹಂಗೆ ಮುಂದೆ ಹೋದ್ವಿ. ಹಿಂಗೆ ಮುಂದೆ ನಡ್ಕೊಂಡೋದ್ರೆ ನಮಗೆ ಲಗೇಜ್ ಪಾಯಿಂಟು ಸಿಗುತ್ತೆ. ಲಗೇಜ್ ಇಸ್ಕೊಳ್ಳೋಕ್ಕೆ ಪಾಯಿಂಟು ಅಂದರೆ ನಾವು ಕೆಳಗಡೆ ಎಲ್ಲ ಹಾಕಿರ್ತೀವಲ್ಲ, ಅದು ನಮಗೆ ಮೇಲ್ಗಡೆಗೆ ಬಂದಿರುತ್ತೆ. ನೀವು ಫೋನ್ ನಂಬರ್ ಲಗೇಜ್ ಹಾಕುವಾಗ ಯಾವ ಫೋನ್ ನಂಬರ್ ಕೊಡ್ತೀರೋ ಆ ನಂಬರ್ ನೀವು ಲಗೇಜ್ ಮೇಲಕ್ಕೆ ಬಂದು ತಲುಪ್ತಿರಂಗೆ ನಿಮ್ಮ ಫೋನಿಗೆ ಮೆಸೇಜ್ ಬರುತ್ತೆ. ಹಾಗಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್, ಮತ್ತೆ ನಾನು ನಿಮಗೆ ಲಗೇಜ್ ಕೌಂಟ್ರ್ ಹತ್ರ ಸಿಗ್ತೀನಿ. ಈ ರೋಡಿಂದ ಸ್ಟ್ರೈಟ್ ನಡ್ಕೊಂಬಂದು ಅಲ್ಲಿ ಹೋದರೆ ಲಗೇಜ್ ಕೌಂಟರ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಅಂತೂ ಇಂತೂ ಲಗೇಜ್ ಇಸ್ಕೊಳ್ಳೋ ಕೌಂಟರ್ ಹತ್ರ ನಾವು ಬಂದ್ವಿ. ಇಲ್ಲಿ ಲಗೇಜ್ ಇಸ್ಕೊಳ್ಳೋ ಕೌಂಟರ್ ಅಂದರೆ ಲಗೇಜ್ ಕೌಂಟರ್ ಇರೋ ಜಾಗ ಬಂದು TBC ಅಂತ. TBC ಲಗೇಜ್ ಕೌಂಟರ್ ಅಂತ ಇದೆ ಚೀಟಿಲು ಕೂಡ. ನೋಡಿ, ಅಲ್ಲೇ ಬೋರ್ಡ್ ಹಾಕಿದ್ದಾರೆ, ಫ್ರೀ ಲಗೇಜ್ ಕೌಂಟರ್ ಅಂತ. ಮತ್ತು ಈ ಶ್ರೀವಾರಿ ಸ್ಟೆಪ್ಸ್ ಇರೋ ವಿಡಿಯೋ ವ್ಲಾಗ್ ಮಾಡಿರ್ತಾರಲ್ಲ, ಅವರು ಸ್ವಲ್ಪ ಜನ ವ್ಲಾಗರ್ಸು ಇಲ್ಲಿ ನಿಮಗೆ ಅಕಮೆಂಡೇಶನ್ ಬುಕ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅಂತ ಹೇಳಿದ್ರು. ನಾವು ಅದೇ ಥರ ಅಲ್ಲಿ ಕಾಣ್ತಿದ್ದಿಲ್ಲ ಇದ್ರಿಗೆ ಆ ಕೌಂಟ್ರ್ ಹತ್ರ ಹೋಗಿ ನಿಂತ್ಕೊಂಡಿದ್ದಕ್ಕೆ ಅವರು ಇಲ್ಲಿ TTD ಎಂಪ್ಲಾಯೀಸ್ಗೆ ಮಾತ್ರ ರೂಮ್ ಅಕಮೆಂಡೇಶನ್ನ ಕೊಡೋದು ಅಂತ ಹೇಳಿದ್ರು. ಹಾಗೆ ಸ್ವಲ್ಪ ಬೇಜಾರಾಯಿತು. ಯಾರು ವ್ಲಾಗರ್ಸ್ ಆಗಿರಲಿ ರಾಂಗ್ ಇನ್ಫಾರ್ಮೇಷನು ಕೊಡಬೇಡಿ, ಇಲ್ಲಿ ಯಾವುದೇ ಥರದ ಅಕಮೆಂಡೇಶನ್ ಎಲ್ಲ ಸಿಗಲ್ಲ. ನೆಕ್ಸ್ಟ್ ನಾವು ಲಗೇಜ್ ಎಲ್ಲ ಇಸ್ಕೊಂಡು ಮುಂದೆ ಬಂದ್ವಿ ಫ್ರೆಂಡ್ಸ್. ಅದೇ ನಾವೇನು ಇಸ್ಕೊಂಡ್ವಲ್ಲ ಅದೇ ಲಗೇಜ್ ಕೌಂಟರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.